ದಕ್ಷಿಣ ಕೊರಿಯಾದಲ್ಲಿ ನಡೆದ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 4x100 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಭಾರತದ ತಂಡದ ಸ್ಪರ್ಧಿಯಾಗಿ ಸ್ಪರ್ಧಿಸಿದ ಕೊಪ್ಪ ತಾಲೂಕಿನ ಸ್ನೇಹ ಹಾಗೂ ಅವರ ತಂಡ 2ನೇ ಸ್ಥಾನವನ್ನು ಪಡೆದಿದೆ. ಹೌದು, ದಕ್ಷಿಣ ಕೊರಿಯಾದ ಗುಮಿಮಿನಲ್ಲಿ ನಡೆದ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2025ರ ಮಹಿಳೆಯರ 4x100 ರಿಲೇ ಸ್ಪರ್ಧೆಯಲ್ಲಿ 43.86 ಸೆಕೆಂಡ್ನಲ್ಲಿ ತಲುಪುವ ಮೂಲಕ 2ನೇ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದು, ಸಬನಿ ನಂದಾ, ಅಭಿನಯ ರಾಜರಾಜನ್, ನಿತ್ಯ ಗಂದೆ ಈ ತಂಡದ ಒಳಗಿದ್ದ ಶೃಂಗೇರಿ ತಾಲೂಕಿನ ಸ್ನೇಹ ರಜತ ಪದಕವನ್ನು ಮುಡಿಗೇರಿಸಿಕೊಳ್ಳುವ ಮೂಲಕ ಮುಂದಿನ ವರ್ಷ ಟೋಕಿಯೋದಲ್ಲಿ ನಡೆಯಲಿರುವ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಭಾಗವಹಿಸುವ ಅರ್ಹತೆಯನ್ನ ಖಚಿತಪಡಿಸಿದೆ. ಇನ್ನು ಈ ಕುರಿತು ನ್ಯೂಸ್ ಮಲ್ನಾಡ್ ಮೂಲಕ ಸ್ನೇಹ ಅವರು ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ನನಗಂತೂ ತುಂಬಾ ಖುಷಿಯಾಗಿದೆ. ಯಾಕಂತಂದ್ರೆ ಇದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ಸ್, ಜೊತೆಗೆ ಫಸ್ಟ್ ಇಂಟರ್ನ್ಯಾಷನಲ್ಸ್ ಮೆಡಲ್ ಕೂಡ. ಎಲ್ಲ ಅಥ್ಲೀಟ್ಸ್ದು ಅದೇ ಆಸೆ ಇರುತ್ತೆ, ಇಂಟರ್ನ್ಯಾಷನಲ್ಸ್ ಮಾಡಬೇಕು, ಮೆಡಲ್ ಮಾಡಬೇಕು ಅಂತ. ನನಗೂ ಚಿಕ್ಕ ವಯಸ್ಸಿಂದ ಅದೇ ಆಸೆ ಇತ್ತು. ಸೊ ಇವಾಗ ನನಗೆ ಸಿಲ್ವರ್ ಮೆಡಲ್ ಸಿಕ್ಕಿರೋದು ತುಂಬ ಖುಷಿ ಇದೆ. ಇದಕ್ಕೋಸ್ಕರ ತುಂಬ ತಯಾರಿ ಮಾಡಿದ್ವಿ. ಫಸ್ಟ್ ಇಂಡಿಯನ್ ವಿಮೆನ್ ಟೀಮ್ ಬಿಲ್ಡ್ ಆದಾಗ ನಮ್ಮಲ್ಲಿ ಕೋಆರ್ಡಿನೇಷನ್ ಇರಲಿಲ್ಲ. ಯಾಕಂತಂದರೆ ಎಲ್ಲ ಅಥ್ಲೀಟ್ಸು ಬೇರೆ ಬೇರೆ ಟ್ರೈನಿಂಗ್ ಸೆಂಟ್ರಿಂದ ಬಂದಿದ್ದು ನಾವು. ಸೊ ತ್ರಿವೇಂದ್ರಂ ಕ್ಯಾಂಪಲ್ಲಿ ಕೋಚ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದಾದಮೇಲೆ ತುಂಬ ಎಕ್ಸ್ಚೇಂಜಸ್ ಎಲ್ಲ ಮಾಡಿ ಹಾರ್ಡ್ ವರ್ಕ್ ಎಲ್ಲ ಆದಮೇಲೆ ಇವಾಗ ಈ ರಿಸಲ್ಟ್ ಸಿಕ್ಕಿದೆ. ಸೊ ಖುಷಿ ಇದೆ. ಮತ್ತು ಈಗ ನೆಕ್ಸ್ಟ್ ಅಂದರೆ ಇವಾಗ ದಕ್ಷಿಣ ಕೊರಿಯಾದಲ್ಲಿ ಕಾಂಪಿಟೇಷನ್ ಆಗಿರೋದು ನನ್ನ ಫಸ್ಟ್ ಕಾಂಪಿಟೇಷನ್. ಅದು ದಕ್ಷಿಣ ಕೊರಿಯಾದಲ್ಲಿ ಆಗಿರೋದು. ಯಾಕಂದರೆ ನಾವು ದಕ್ಷಿಣ ಕೊರಿಯಾ ಮೀನ್ಸ್ ಕೊರಿಯನ್ ಡ್ರಾಮಾಸ್ ಮೊಬೈಲಲ್ಲಿ ನೋಡ್ತಾ ಇದ್ವಿ. ಸೊ ಅದೇ ಕಂಟ್ರಿಗೆ ಹೋಗಿ ನಾವು ಇಂಡಿಯಾ ರೆಪ್ರೆಸೆಂಟ್ ಮಾಡ್ತೀವಿ ಅಂದಾಗ ತುಂಬ ಖುಷಿ ಇರೋ ವಿಷಯ ಅದು. ನಾನು ತುಂಬ ಎಕ್ಸೈಟ್ ಆಗಿದ್ದೆ. ಯಾಕಂತಂದರೆ ಫಸ್ಟ್ ಟೈಮ್ ಇಂಡಿಯಾ ಸ್ಲೀವ್ಸ್ ವೇರ್ ಮಾಡಿ ರೇಸ್ ಓಡ್ತಾ ಇದ್ದೀನಿ ಅಂತ ಹೇಳಿ. ಜೊತೆಗೆ ನನಗೆ ಸಿಕ್ಕಿರೋ ಬಿಬ್ ನಂಬರ್ ಇದು ಸತ್ಯನಾರಾಯಣ ಶಾನವಳ್ಳಿ, ನಮ್ಮ ತಂದೆ ಹೆಸರು, ಊರ ಹೆಸರು. ಸೊ ಆ ಖುಷಿ ಜೊತೆಗೆ ಈ ಖುಷಿನೂ ಸೇರಿ ನಾನು ಒಳ್ಳೆ ರೇಸ್ ಓಡಲೇಬೇಕು ಅನ್ನೋದೊಂದು ಇತ್ತು ಮೈಂಡಲ್ಲಿ. ಒಳ್ಳೆ ರೇಸ್ ಓಡಿದ್ದೀನಿ ಕೂಡ. ಸೊ ತುಂಬ ಎಕ್ಸೈಟ್ ಆಗಿದ್ದೆ ದಕ್ಷಿಣ ಕೊರಿಯಾ ಕಾಂಪಿಟೇಷನಲ್ಲಿ. ಆಮೇಲೆ ಮನೆಯವ್ರ ಸಪೋರ್ಟ್ ತುಂಬಾ ಇದೆ. ನನ್ನ ಅಮ್ಮ ಅಪ್ಪ ಸಪೋರ್ಟ್ ಇಲ್ಲದೆ ನಾನು ಇಷ್ಟು ದೂರ ಬರೋಕ್ಕೆ ಚಾನ್ಸೇ ಇಲ್ಲ. ಮನೆಯವ್ರ ಸಪೋರ್ಟ್ ಜೊತೆಗೆ ನನ್ನ ಕೋಚಸ್ ಸಪೋರ್ಟ್ ಇದೆ. ಕಾಲೇಜ್ ಸ್ಕೂಲ್ ನಾನು ಏನು ಚಿಕ್ಕಕ್ಕಿಂದ ಓದಿದ್ದೀನಿ ಅಲ್ಲಿಂದನೂ ಎಲ್ಲ ಸಪೋರ್ಟ್ ಇದೆ. ಜೊತೆಗೆ ನನ್ನ ಡಿಪಾರ್ಟ್ಮೆಂಟ್, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಕರೆಕ್ಟ್ ಟೈಮ್ಗೆ ಲೀವ್ ಸಿಕ್ಕಿರೋದ್ರಿಂದ ನನಗೆ ಪ್ರಾಕ್ಟೀಸ್ಗೆ ಹೆಲ್ಪ್ ಆಗಿದೆ. ಸೊ ಆ ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಾಗಿರೋದ್ರಿಂದನೇ ಈ ಮೆಡಲ್ ಕೂಡ ಸಿಕ್ಕಿರೋದು. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಟೈಮಲ್ಲಿ. ಇವಾಗ ನಾನು ತೈವಾನಲ್ಲಿದ್ದೀನಿ. ತೈವಾನಲ್ಲಿ ಇಂಟರ್ನ್ಯಾಷನಲ್ಸ್ ಕಾಂಪಿಟೇಷನ್ ಇದೆ, ಒಂದು ಇನ್ವಿಟೇಷನ್ ಕಾಂಪಿಟೇಷನ್. ಅದು ಇದೇ ಮಂತ್ 8ಗಿದೆ. ಸೊ ಅದಕ್ಕೆ ತಯಾರಿ ನಡೆಸ್ತಾ ಇದ್ದೀವಿ ಈಗ. ಇದಾದಮೇಲೆ ನೆಕ್ಸ್ಟ್ ಫೋಕಸ್ ಏಷ್ಯನ್ ಗೇಮ್ಸ್ ನೆಕ್ಸ್ಟ್ ಇಯರ್ ಇರೋದದು. ಸೊ ಇಷ್ಟು ವಿಷಯಗಳು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸ್ನೇಹ ಅವರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಶಾನುವಳ್ಳಿ ಪಂಚಾಯಿತಿಯ ಸತ್ಯನಾರಾಯಣ ಎಸ್ಎಸ್ ಹಾಗೂ ಶಾಲಿನಿ ಕೆಎ ಅವರ ಪುತ್ರಿ. ಜೊತೆಗೆ ಶೃಂಗೇರಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ತೊರೆಹಡ್ಲುವಿನ ಹಳೆ ವಿದ್ಯಾರ್ಥಿನಿ ಕೂಡ ಹೌದು. ಸ್ನೇಹಾರವರು HRDS ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ತರಬೇತಿ ಪಡೆದಿದ್ದು, ಈ ಒಂದು ಅಕಾಡೆಮಿಗೆ ಮೊದಲ ಅಂತಾರಾಷ್ಟ್ರೀಯ ಪದಕವಾಗಿದೆ. ಇನ್ನು ಸ್ನೇಹ ಅವರಿಗೆ ರಾಷ್ಟ್ರೀಯ ಕ್ರೀಡಾಕೂಟ ಸೇರಿದಂತೆ ಹಲವು ಚಾಂಪಿಯನ್ಶಿಪ್ನಲ್ಲಿ ಚಿನ್ನ, ಬೆಳ್ಳಿ ಜೊತೆಗೆ ಕಂಚಿನ ಪದಕ ಕೂಡ ಪಡೆದಿದ್ದಾರೆ. ಶ್ರೀ BGS ಸೈನ್ಸ್ ಅಂಡ್ ಕಾಮರ್ಸ್ PU ಕಾಲೇಜು ಶೃಂಗೇರಿ 2025-26ನೇ ಸಾಲಿನ PUC ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಅತ್ಯುತ್ತಮ ಕ್ಯಾಂಪಸ್, ಸುಸಜ್ಜಿತ ಹಾಸ್ಟೆಲ್, ಕಲ್ಚರಲ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ, JEE, NEET, KCET ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ BGS ಸೈನ್ಸ್ ಅಂಡ್ ಕಾಮರ್ಸ್ PU ಕಾಲೇಜು ಶೃಂಗೇರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6360895642 8431600937. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.